ಯಾರಾದರೂ ನಿಮ್ಮ ಲೈಫ್ನಿಂದ ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ ಅವರನ್ನು ಹೋಗೋಕೆ ಬಿಡಿ. ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ತಡೆಯೋಕೆ ಹೋಗಬೇಡಿ. ಲೆಟ್ ದೆಮ್ ಗೋ. ನಾನು ಮಾಡಿದ ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸಿರೀಸ್ನ ಬಹಳಷ್ಟು ವಿಡಿಯೋಗಳ ಕೆಳಗಡೆ ಬಹಳಷ್ಟು ಜನ ಹುಡುಗರು ಮತ್ತು ಹುಡುಗಿಯರು, ಸರ್ ನನ್ನ ಗರ್ಲ್ಫ್ರೆಂಡು ನನ್ನನ್ನು ಬಿಟ್ಟೋಗ್ತೀನಿ ಅಂತ ಇದ್ದಾಳೆ, ಬ್ರೇಕಪ್ ಮಾಡ್ಕೊತೀನಿ ಅಂತ ಇದ್ದಾಳೆ, ಇನ್ನು ಕೆಲವೊಂದಿಷ್ಟು ಮದುವೆಯಾಗಿರುವ ಹುಡುಗಿಯರು ನನ್ನ ಗಂಡ ನನಗೆ ಡೈವರ್ಸ್ ಕೊಡ್ತೀನಿ ಅಂತ ಇದ್ದಾನೆ, ಏನು ಮಾಡಲಿ ಅಂತೆಲ್ಲ ಕಮೆಂಟ್ಗಳನ್ನು ಮಾಡಿದ್ದಾರೆ. ಸೊ ನಿಮಗೆಲ್ಲ ನಾನು ಹೇಳೋದೇನಪ್ಪ ಅಂತಂದರೆ, ಯಾರನ್ನೂ ಕೂಡ ನಿಮ್ಮ ಲೈಫಲ್ಲಿ ಫೋರ್ಸಿಬಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಯಾರ್ಯಾರು ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಇದ್ದಾರಲ್ಲ ಅವರಿಗೆ ಹೋಗೋಕ್ಕೆ ಅವಕಾಶ ಕೊಟ್ಬಿಡಿ. ಲೆಟ್ ದೆಮ್ ಗೋ. ಸಪೋಸ್ ನಿಮ್ಮ ಗರ್ಲ್ಫ್ರೆಂಡು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತಂದರೆ ಮೊದಲು ಅವಳಿಗೆ ಹೋಗೋಕ್ಕೆ ಹೇಳಿ, ಒದ್ದು ಕಳಿಸ್ಬಿಡಿ. ಲೆಟ್ ಹರ್ ಗೋ. ಸಪೋಸ್ ನಿಮ್ಮ ಬಾಯ್ ಫ್ರೆಂಡು ಇಲ್ಲವೇ ಗಂಡ ನಿಮ್ಮನ್ನು ಬಿಡ್ತೀನಿ ಅಂತಂದರೆ ಹೋಗಪ್ಪ ಅಂಥೇಳಿ ಒದ್ದು ಕಳಿಸ್ಬಿಡಿ ಅವನನ್ನು. ಯಾರನ್ನ ಕೂಡ ಒತ್ತಾಯಪೂರ್ವಕವಾಗಿ ನಿಮ್ಮ ಬಳಿ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಸೊ ಇದರಿಂದ ನೀವೇ ಮತ್ತಷ್ಟು ದುಃಖಿಯಾಗಿಬಿಡ್ತೀರಾ. ಈಗ ನಿಮಗೆ ರಿಸರ್ಚ್ ಬಂದಿದೆ ಅಂತ ಅಂದ್ಕೊಳ್ಳಿ, ನೀವೇನಾದರೂ ಇದನ್ನು ಜಾಸ್ತಿ ಸಮಯದ ತನಕ ತಡೆದ್ರೆ ಏನಾಗುತ್ತೆ, ನಿಮ್ಮ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ನೀವು ನಿಮ್ಮ ಉಸಿರನ್ನು ಹಿಂಗೆ ಒಂದು ನಿಮಿಷ ಮೂಗು ಮುಚ್ಕೊಂಡು ಕುಂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಸತ್ತೋಗ್ಬಿಡ್ತೀರಾ ನೀವು. ಸೊ ಸೇಮ್ ಇದೇ ಥರ ಆಗುತ್ತೆ. ಯಾರು ನಿಮ್ಮ ಜೀವನದಿಂದ ಹೋಗ್ತೀನಿ ಅಂತ ಇದ್ದಾರಲ್ಲ ಅವರನ್ನು ಹೋಗೋಕ್ಕೆ ಬಿಟ್ಬಿಡಿ. ನಮ್ಮ ದೇಹದಿಂದ ಏನೇನೆಲ್ಲ ಹೊರಗೆ ಹೋಗುತ್ತಲ್ಲ ಅದೆಲ್ಲವೂ ಕೂಡ ವೇಸ್ಟ್ ಆಗಿರುತ್ತೆ. ಅದಕ್ಕಾಗಿಯೇ ನಮ್ಮ ದೇಹ ಅದನ್ನು ಹೊರಗಡೆ ಕಳಿಸ್ತಾ ಇರುತ್ತೆ. ಅದು ಬೆವರು ಇರಬಹುದು, ಮಲಮೂತ್ರ ಇರ್ಬೋದು, ಅದು ಏನೇ ಇರ್ಬೋದು, ನಮ್ಮ ದೇಹದಿಂದ ಹೊರಗಡೆ ಏನೇನು ಹೋಗ್ತಾ ಇದೆಯಲ್ಲ ಅದು ವೇಸ್ಟೇ ಇರುತ್ತೆ. ಅದೇ ಥರ ನಮ್ಮ ಲೈಫ್ನಿಂದ ಯಾರು ಹೋಗ್ತೀನಿ ಅಂತ ಇರ್ತಾರಲ್ಲ ಅವರು ಕೂಡ ವೇಸ್ಟೇ ಇರ್ತಾರೆ. ಸೊ ಆ ವೇಸ್ಟನ್ನು ಹೊಲಸನ್ನು ನಮ್ಮ ಬಳಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು, ಕಳಿಸ್ಬಿಡ್ಬೇಕು, ಹೋಗನ್ಬೇಕು. ನಾನು ಯಾಕೆ ನಿಮಗೆ ಈ ರೀತಿ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗಬೇಕಪ್ಪ ಅಂತಂದರೆ, ನೀವು ದ ಪ್ಯಾರಾಡಾಕ್ಸ್ ಆಫ್ ಕಂಟ್ರೋಲನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನಿದು ದ ಪ್ಯಾರಾಡಾಕ್ಸ್ ಕಂಟ್ರೋಲ್ ಅಂಥೇಳಿ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ಸಿಂಪಲ್ ಆದ ಭಾಷೆಯಲ್ಲಿ ಹೇಳುವೆ, ಡೋಂಟ್ ವರಿ. ನೀವೇನಾದರೂ ಅನ್ಸರ್ಟನ್ ಥಿಂಗ್ಸ್ಗಳನ್ನು, ಅನ್ಕಂಟ್ರೋಲೆಬಲ್ ಆಗಿರುವ ಥಿಂಗ್ಸ್ಗಳನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡಿದರೆ ನೀವು ನಿಮ್ಮ ಕಂಟ್ರೋಲನ್ನು ಕಳ್ಕೊತೀರಾ. ಜೊತೆಗೆ ನೆಗೆಟಿವ್ ಔಟ್ಕಮ್ಗಳಿಂದ ತುಂಬಾ ಸಫರ್ ಆಗ್ತೀರಾ. ವಾಟ್ ಯು ಟ್ರೈ ಟು ಕಂಟ್ರೋಲ್ ಕಂಟ್ರೋಲ್ಸ್ ಯು. ನೀವು ಯಾವುದನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಪಡ್ತೀರೋ ಅದು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕಾಗಿ ನೀವು ಅನ್ಸರ್ಟನ್ ಆಗಿರುವ ಥಿಂಗ್ಸ್ಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಉದಾಹರಣೆಗಾಗಿ ನಮ್ಮ ನಿಸರ್ಗ ಇರ್ಬೋದು, ನೀರಿರ್ಬೋದು, ಬೆಂಕಿ ಇರ್ಬೋದು, ಅದೇನೇ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ನೇಚರ್ ಕಾಲನ್ನು, ನಿಮ್ಮ ಉಸಿರನ್ನು, ಇವೆಲ್ಲವೂ ಕೂಡ ನೈಸರ್ಗಿಕವಾಗಿವೆ. ಇವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಸೊ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ನೆಗೆಟಿವ್ ಔಟ್ಕಮ್ ಬರುತ್ತೆ, ನೀವು ಸಫರ್ ಆಗ್ತೀರಾ, ತೊಂದರೆಯನ್ನು, ನಷ್ಟವನ್ನು, ಸಾವನ್ನು ಅನುಭವಿಸ್ತೀರಾ. ಅದಕ್ಕಾಗಿ ನೀವು ಅನ್ಸರ್ಟನ್ ಆಗಿರುವ ಥಿಂಗ್ಸ್ಗಳನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹೆಣ್ಮಕ್ಳಿರ್ತಾರೆ, ಇವರು ಎಲ್ಲ ಚಂಚಲೆಯರು. ಇನ್ನು ಗಂಡು ಮಕ್ಕಳೇನು ಸಾಚಲ್ಲ, ಅವರು ಕೂಡ ಚಂಚಲಗಳು ಇಲ್ಲವೇ ಚಪಲುಗಳು. ಸೊ ಅವ್ರು ಹೋಗ್ತಾ ಇದ್ದಾರೆ ಅಂತಂದರೆ ಬಿಟ್ಟು ಬಿಡಬೇಕು. ಅನ್ಸರ್ಟನ್ ಆಗಿರುವ ವಸ್ತುಗಳನ್ನು, ಸಂಗತಿಗಳನ್ನು, ವ್ಯಕ್ತಿಗಳನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಯಾವುದು ನಿಮ್ಮ ಕೈಯಲ್ಲಿಲ್ವೋ, ಕಂಟ್ರೋಲ್ನಲ್ಲಿಲ್ವೋ ಅದನ್ನು ನೀವು ಇಗ್ನೋರ್ ಮಾಡಿಬಿಡಬೇಕು. ಇದನ್ನೇ ಸ್ಟೋಯಿಸಿಸಮ್ ಹೇಳುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಮನುಷ್ಯರಾಗಿದ್ದೀರಾ ಅಂತಂದರೆ ನಿಮಗೊಂದು ಸರ್ಟನ್ ಲಿಮಿಟ್ ಇದೆ. ಒಂದು ಲಿಮಿಟನ್ನು ಬಿಟ್ಟು ನೀವು ಎಲ್ಲ ಸಂಗತಿಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲವನ್ನು ಕಂಟ್ರೋಲ್ ಮಾಡುವ ಪವರ್ ನಿಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಬರೀ ನಿಮ್ಮ ಒಳಗಡೆ ಇರುವ ಸಂಗತಿಗಳನ್ನು ಕಂಟ್ರೋಲ್ ಮಾಡುವ ಪವರ್ ಅಷ್ಟೇ ಇದೆ. ನಿಮ್ಮ ಹೊರಗಡೆ ಇರುವ ಸಂಗತಿಗಳನ್ನು ಕಂಟ್ರೋಲ್ ಮಾಡುವ ಪವರು ನಿಮ್ಮ ಹತ್ರ ಇಲ್ಲ. ಯು ಕ್ಯಾನ್ ಓನ್ಲಿ ಕಂಟ್ರೋಲ್ ಯುವರ್ ಇಂಟರ್ನಲ್ ಥಿಂಗ್ಸ್, ನಾಟ್ ಎಕ್ಸ್ಟರ್ನಲ್ ಥಿಂಗ್ಸ್ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಆದರೆ ಬಹಳಷ್ಟು ಜನರಿಗೆ ಇದು ಅರ್ಥ ಆಗಲ್ಲ. ಅವ್ರೇನು ಮಾಡ್ತಾರೆ, ತಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಿ ತಾವೇ ತಮ್ಮ ಕಂಟ್ರೋಲನ್ನು ಕಳ್ಕೊಂಡ್ಬಿಟ್ಟು ಓದಾಡ್ತಾರೆ, ಇಲ್ಲವೇ ನೆಗೆಟಿವ್ ಔಟ್ಕಮ್ಗಳಿಂದ ಸಫರ್ ಆಗ್ತಾರೆ. ಈಗ ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ, ತಮ್ಮ ಹೆಂಡತಿಯನ್ನು, ಗಂಡನನ್ನು, ಮಕ್ಕಳನ್ನು, ಯಾರನ್ನೋ ಒಟ್ಟಿನಲ್ಲಿ ಫೋರ್ಸಿಬ್ಲಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ. ಮತ್ತು ಈ ರೀತಿ ಎಲ್ಲ ಸಂಬಂಧಗಳನ್ನು ಕೆಡಿಸ್ಕೊಂಡ್ಬಿಟ್ಟು ಹಳ್ಳ ಹಿಡಿಸ್ಕೊಂಡ್ಬಿಡ್ತಾರೆ, ಲೈಫನ್ನೇ ಸ್ಪಾಯ್ಲ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ನೀವು ಯಾರಾದರೂ ನಿಮ್ಮ ಲೈಫ್ನಿಂದ ಹೋಗ್ತೀನಿ ಅಂತಂದರೆ ಕಳಿಸ್ಕೊಟ್ಬಿಡಿ. ನಿಮಗೆ ದ ಪ್ಯಾರಾಡಾಕ್ಸ್ ಆಫ್ ಕಂಟ್ರೋಲನ್ನು ಅರ್ಥ ಮಾಡಿಸುವುದಕ್ಕಾಗಿ ನಾನು 2 ಬೆಸ್ಟ್ ಎಕ್ಸಾಂಪಲ್ಗಳನ್ನು ಕೊಡುವೆ. ಅವುಗಳನ್ನು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾಕೆ ನಿಮ್ಮ ಜೀವನದಿಂದ ಹೋಗ್ತೀನಿ ಅನ್ನೋರನ್ನು ತಡಿಬಾರ್ದು ಅನ್ನೋದು. ಎಕ್ಸಾಂಪಲ್ ನಂಬರ್ 1, ಒಬ್ಬ ರೈತ ಇರ್ತಾನೆ. ಆ ರೈತನ ಮನೆ ಎಲ್ಲಿರುತ್ತಪ್ಪ ಅಂತಂದರೆ ಒಂದು ನದಿಯ ಪಕ್ಕದಲ್ಲಿರುತ್ತೆ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಈ ರೀತಿ ಮೇಲೆ ಪರ್ವತದಿಂದ ಒಂದು ನದಿ ಹರಿದು ಬರ್ತಾ ಇರುತ್ತೆ. ಸೊ ಈ ನದಿಯ ಪಕ್ಕನೇ
ಆ ರೈತನ ಒಂದು ಸುಂದರವಾದ ಮನೆ ಇರುತ್ತೆ. ಮತ್ತು ಈ ರೈತನ ಗದ್ದೆ ಇಲ್ಲಿರುತ್ತೆ. ಆತ ಇದರಲ್ಲಿ ಉಳುಮೆ ಮಾಡ್ತಾ ಈ ನದಿಯ ಪಕ್ಕ ಜೀವನ ಮಾಡ್ತಾ ಇರ್ತಾನೆ. ಆದರೆ ಯಾವಾಗ ಸ್ವಲ್ಪ ಮಳೆ ಆಗ್ತಾ ಇರುತ್ತೋ ಆವಾಗ ನದಿಯ ದಿಕ್ಕು ಬದಲಾಗ್ತಾ ಇರುತ್ತೆ. ನದಿ ಈ ರೀತಿ ಹೋಗೋ ಬದಲು ಈ ನದಿಯ ನೀರು ಇವನ ಮನೆಯ ಒಳಗಡೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ರೈತ ಏನು ಮಾಡ್ತಾನಪ್ಪ ಅಂತಂದರೆ, ನಾನು ಇಲ್ಲೊಂದು ಡ್ಯಾಮನ್ನು ಕಟ್ಟುವೆ ಅಂತ ಹೇಳಿಬಿಟ್ಟು ಒಂದು ಈ ಥರನಾದ ಸಣ್ಣ ಡ್ಯಾಮನ್ನು ಕಟ್ತಾನೆ. ಆದರೆ ಈ ರೈತನಿಗೆ ಗೊತ್ತಿರಲ್ಲ, ಸಪೋಸ್ ಈ ಡ್ಯಾಮ್ ಏನಾದರೂ ಒಡೆದೋದ್ರೆ ಏನು ಮಾಡೋದು ಅನ್ನೋದು. ಸೊ ಈತ ಡ್ಯಾಮನ್ನು ಕಟ್ತಾನೆ, ಸ್ವಲ್ಪ ಜಾಸ್ತಿ ಮಳೆ ಆಗುತ್ತೆ. ಸೊ ಈ ಡ್ಯಾಮ್ ಒಡೆಯುತ್ತೆ ಮತ್ತು ರೈತನ ಜೊತೆಗೆ ರೈತನ ಮನೆ ಜಮೀನು ಎಲ್ಲವೂ ಕೂಡ ಹರ್ಕೊಂಡು ಹೋಗಿಬಿಡುತ್ತೆ. ರೈತ ಸತ್ತೋಗ್ಬಿಡ್ತಾನೆ. ಇಲ್ಲೊಬ್ಬ ರೈತ ಇದ್ದ ಅನ್ನೋದಕ್ಕೂ ಕೂಡ ಯಾವುದೇ ಗುರುತು ಸಹ ಅಲ್ಲಿ ಉಳಿಯೋದಿಲ್ಲ. ಈ ರೀತಿ ಆತ ಸರ್ವನಾಶ ಆಗಿಬಿಡ್ತಾನೆ. ಸೊ ಈ ರೀತಿ ನೀವು ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ವೋ ಅಲ್ಲಿಂದ ಎಸ್ಕೇಪ್ ಆಗಬೇಕು ಗುರು. ಈ ನದಿ ಇದೆಯಲ್ಲ, ಇದು ಕೂಡ ಪಾರ್ಟ್ ಆಫ್ ನೇಚರ್ ಇದೆ, ನಿಸರ್ಗವೇ ಇದೆ. ಸೊ ನಿಮ್ಮ ಮನೆಯಲ್ಲಿ ನದಿ ನೀರು ಬರ್ತಾ ಇದೆ ಅಂತಂದರೆ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟು ಸೇಫ್ ಆದ ಜಾಗಕ್ಕೆ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ನಾನು ನದಿನ ಕಂಟ್ರೋಲ್ ಮಾಡ್ತೀನಿ ಅಂತಂದರೆ ಸಾಧ್ಯನೇ ಇಲ್ಲ. ಸೊ ಅದಕ್ಕಾದರೂ ಸರ್ಕಾರ ಡ್ಯಾಮ್ ಕಟ್ಟುವಾಗ ನದಿ ಪಕ್ಕದ ಎಲ್ಲ ಜನರನ್ನು ಬೇರೆ ಕಡೆ ದುಡ್ಡು ಜಮೀನು ಮನೆ ಕೊಟ್ಟು ಸ್ಥಳಾಂತರ ಮಾಡುತ್ತೆ. ಕಾರಣ ಇದೆ. ಸೊ ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿಲ್ವೋ ಅದನ್ನು ಕಂಟ್ರೋಲ್ ಮಾಡುವ ಮೂರ್ಖತನಗಳನ್ನ ಮಾಡಬಾರ್ದು. ನೀವೇನಾದರೂ ಮೂರ್ಖತನ ಮಾಡಿದ್ರಪ್ಪ ಅಂತಂದರೆ ಈ ರೈತನ ಥರ ನೀವು ಕೂಡ ಕಂಟ್ರೋಲ್ ಕಳ್ಕೊಂಡು ಹೊರದೋಗ್ಬಿಡ್ತೀರ. ಆದರೆ ನೆಗೆಟಿವ್ ಔಟ್ಕಮ್ನಲ್ಲಿ ನೀವು ಸತ್ತೇ ಹೋಗ್ತೀರ. ಎಕ್ಸಾಂಪಲ್ ನಂಬರ್ 2. ಇನ್ನು ನೀವೇನಾದರೂ ನಿಮ್ಮ ಮಕ್ಕಳನ್ನು ತುಂಬಾ ಕಂಟ್ರೋಲ್ನಲ್ಲಿ ಹಿಡ್ಕೊಂಡ್ಬಿಟ್ರೆ, ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿಬಿಟ್ರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ, ನಾನು ಬರೆದು ಕೊಡ್ತೀನಿ, ನಿಮ್ಮ ಮಕ್ಕಳು ದೊಡ್ಡವರಾದ ನಂತರ ಖಂಡಿತವಾಗಿಯೂ ದಾರಿ ತಪ್ತಾರೆ. ಸೊ ಮಕ್ಕಳನ್ನು ಒಂದು ಸ್ವಲ್ಪ ಭಯ ಭಕ್ತಿಯಿಂದ ಬುದ್ಧಿವಾದ ಹೇಳಿ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅವರಿಗೆ ಸಂಸ್ಕಾರಗಳನ್ನು ಕೊಡೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಆದರೆ ನೀವು ಕುತ್ತಿಗೆಗೆ ಬರೋ ಥರ ಉಸಿರುಗಟ್ಟಿಸೋ ಥರ ವಾತಾವರಣವನ್ನು ಅವರೊಂದಿಗೆ ಕ್ರಿಯೇಟ್ ಮಾಡಬಾರ್ದು. ಮಕ್ಕಳನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಪೂರ್ತಿ ಕಂಟ್ರೋಲ್ ಮಾಡಿ ಬಿಗಿ ಹಿಡಿಬಾರ್ದು. ಸೊ ನೀವು ಉಸಿರುಗಟ್ಟಿಸೋ ಪ್ರಯತ್ನ ಮಾಡಿದರೆ ನಿಮ್ಮ ಮಕ್ಕಳು ಬಹಳಷ್ಟು ಕೆಟ್ಟೋಗ್ಬಿಡ್ತಾರೆ. ಬಹಳಷ್ಟು ಜನ ಪೇರೆಂಟ್ಸ್ಗಳಿಗೆ ಏನು ಅನ್ಸತ್ತಪ್ಪ ಅಂತಂದರೆ, ನಮ್ಮ ಮಕ್ಕಳನ್ನು ನಾನು ಆಟ ಆಡೋಕ್ಕೂ ಕಳಿಸಲ್ಲ, ಎಲ್ಲೂ ಹೊರಗಡೆ ಕಳಿಸಲ್ಲ, ಟ್ಯೂಷನ್ ಆಯಿತು ಸ್ಕೂಲ್ ಆಯಿತು, ಅಲ್ಲಿಂದ ಬಂದರೆ ಮನೆಯಲ್ಲಿ ಕೈಕಾಲು ಮುಖ ತೊಗೊಂಡ್ಬಿಟ್ಟು ಸ್ಟಡಿನೇ ಮಾಡೋದು, 24/7 ಸ್ಟಡಿನೇ ಮಾಡೋದು. ಟಿ ವಿ ನೋಡೋಂಗಿಲ್ಲ, ಮೊಬೈಲ್ ನೋಡೋಂಗಿಲ್ಲ, ನೋ ಎಂಟರ್ಟೈನ್ಮೆಂಟ್, ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡೋಂಗಿಲ್ಲ, ಎಲ್ಲಿ ಹೋಗೋಂಗಿಲ್ಲ, ಬರೀ ಸ್ಟಡಿ ಇಲ್ಲವೇ ಬೇರೆ ಏನಾದರೂ ಮಾಡು ಅಂಥೇಳಿ ಈ ರೀತಿ ನೀವು ನಿಮ್ಮ ಮಕ್ಕಳನ್ನು ಟಾರ್ಚರ್ ಮಾಡಿದರೆ, ನಿಮ್ಮ ಮಕ್ಕಳನ್ನು ಓವರ್ ಕಂಟ್ರೋಲ್ ಮಾಡಿದರೆ, ನಿಮ್ಮ ಮಕ್ಕಳು ನಿಮ್ಮನ್ನು ದುಶ್ಮನ್ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಮುಂದೆ ಅವರು ಯಾವಾಗ ನಿಮ್ಮಿಂದ ಸ್ವಲ್ಪ ದೂರ ಹೋಗ್ತಾರೋ ಅವ್ರಿಗೆ ಗೊತ್ತೇ ಇರಲ್ಲ ಎಂಜಾಯ್ಮೆಂಟ್ ಅಂದರೆ ಏನೂ ಗೊತ್ತಿರಲ್ಲ, ಆಟ ಆಡಿರಲ್ಲ ಅವರು, ಅವರಿಗೆಲ್ಲ ಅದೇ ಆಸೆಗಳಿರ್ತವೆ. ಸೊ ಆವಾಗ ಅವ್ರು ಏನು ಮಾಡ್ತಾರೆ, ಇಲ್ಲಾರು ಕೇಳೋರಿದ್ದಾರೆ ಅಂತ ಹೇಳಿಬಿಟ್ಟು ಸೀದಾ ಏನು ಮಾಡ್ತಾರೆ, ಇವಳ ಥರ ಎಲ್ಲ ದುಶ್ಚಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇವನ ಥರ ಹಳ್ಳ ಹಿಡಿದು ಬಿಡ್ತಾರೆ. ಸೊ ಅದಕ್ಕಾಗಿ ನೀವು ನಿಮ್ಮ ಮಕ್ಕಳನ್ನು ಓವರ್ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಿಡಿ. ಇದೇ ಥರ ನೀವು ನಿಮ್ಮ ಲೈಫ್ ಪಾರ್ಟ್ನರನ್ನು ಕೂಡ ಓವರ್ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಿಡಿ. ಸಪೋಸ್ ನೀವೇನಾದರೂ ನಿಮ್ಮ ಹೆಂಡತಿಯನ್ನು, ನೀನು ಮೊಬೈಲ್ ಯೂಸ್ ಮಾಡಬೇಡ, ನೀನು ಪಾಸ್ವರ್ಡ್ ಕೊಡು, ನಾನು ಹೇಳ್ದಂಗೆ ಕೇಳು, ನೀನು ಯಾರ ಜೊತೆ ಮಾತಾಡ್ತೀಯ ಅನ್ನೋದು ನನಗೆಲ್ಲ ಅಪ್ಡೇಟ್ ಬರಬೇಕು, ನೀವು ಪ್ರತಿ ಸಲ ಅವಳನ್ನು ಡೌಟ್ಫುಲ್ಲಾಗಿ ನೋಡಿದರೆ ಅವಳು ಕೂಡ ಹಾದಿ ತಪ್ತಾಳೆ. ಇವನಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲಪ್ಪ ಅಂತಂದರೆ ಇವನಿಗೆ ಯಾಕೆ ನಾನು ನಿಯತ್ತಾಗಿರ್ಬೇಕಂತೇಳಿ ಅವಳು ದಾರಿ ತಪ್ಪಿಬಿಡ್ತಾಳೆ. ಸೊ ನೀವು ಕೂಡ ಗಂಡನನ್ನು ತುಂಬಾ ಬಿಗಿ ಹಿಡಿದು ಬಿಟ್ಟರೆ ಅವನು ಕೂಡ ಹಾಗೆ ಮಾಡ್ತಾನೆ, ನಿಮ್ಮಿಂದ ಬೇಸತ್ಬಿಟ್ಟು ಅವನು ದಾರಿ ತಪ್ತಾನೆ. ಸೊ ನೀವು ಒಂದು ಬೌಂಡ್ರಿಯನ್ನು ಸೆಟ್ ಮಾಡಬೇಕು. ಆ ಬೌಂಡ್ರಿಗಳು ಹೆಲ್ದಿಯಾಗಿರಬೇಕು. ಸೊ ಅವರಿಗೆ ಉಸಿರುಗಟ್ಟಿಸುವ ವಾತಾವರಣ ಕ್ರಿಯೇಟ್ ಆಗದಂತೆ ನೀವು ನೋಡ್ಕೋಬೇಕು. ನಿಮ್ಮ ಭಯ ಅವರಿಗಿರಬೇಕು, ಅದ್ರ ಪೂರ್ತಿ ಭಯವೇ ಹೊರಟೋಗೋ ಥರ ನೀವು ಅವರನ್ನು ಭಯಪಡಿಸಬಾರ್ದು. ನಿಮ್ಮ ಮಕ್ಕಳಿರಲಿ ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಇರಲಿ, ಸೆಟ್ ಹೆಲ್ದಿ ಬೌಂಡ್ರೀಸ್, ಇದನ್ನು ನೀವು ಕಲಿಬೇಕು. ಇನ್ನು ಯಾರಾದರೂ ನಿಮ್ಮ ಜೀವನದಿಂದ ಹೋಗ್ತಾ ಇದ್ದಾರಪ್ಪ ಅಂತಂದರೆ ನೀವು ಥ್ಯಾಂಕ್ಸ್ ಹೇಳಿ ಬೇಗನೆ ಹೋಗು ಅಂಥೇಳಿ ಕಳಿಸ್ಬಿಡಬೇಕು. ಸೊ ನೀವೇನಾದರೂ ಅವರನ್ನು ಒತ್ತಾಯಪೂರ್ವಕವಾಗಿ ಇಟ್ಕೊಳ್ಳೋಕ್ಕೆ ಹೋದರೆ ನೀವು ನಿಮ್ಮ ಪವರನ್ನು ಕಳ್ಕೊತೀರಾ, ನಿಮ್ಮ ಕಂಟ್ರೋಲನ್ನು ಕಳ್ಕೊಂಡ್ಬಿಡ್ತೀರಾ. ಹುಡುಗರು ಇದೇ ಒಂದು ಸ್ಟುಪಿಡಿಟಿಯನ್ನು ಮಾಡ್ತಾರೆ. ಯಾವಾಗ ಈ ಪಾತರಗಿತ್ತಿ ಥರ ಇರೋರು ಬಿಟ್ಟೋಗ್ತೀನಿ ಅನ್ನೋ ಡೌಗಳನ್ನು ಮಾಡ್ತಾರೋ, ಬ್ರೇಕಪ್ ಮಾಡ್ಕೊತೀನಿ ಅನ್ನೋ ಭಯವನ್ನು ತೋರಿಸ್ತಾರೋ, ಆವಾಗ ಹುಡುಗರು ಏನು ಮಾಡಿಬಿಡ್ತಾರೆ, ಭಯಭೀತರಾಗಿಬಿಡ್ತಾರೆ. ತಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡ್ಬಿಟ್ಟು ಅವಳ ಹಿಂದೆ ನಾಯಿ ಥರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಳಿಗೆ ಇದೇ ಬೇಕಾಗಿದೆ, ಯಾಕಂತಂದರೆ ಅವಳು ಮೈಂಡ್ ಗೇಮ್ಗಳನ್ನು ಆಡ್ತಾ ಇದ್ದಾಳೆ. ಸೊ ಆಕೆ ಇವನನ್ನು ಈ ರೀತಿ ಆಟ ಆಡಿಸ್ತಾಳೆ. ಅದೇ ಆ ಹುಡುಗ ಇವಳಿಗೆ ಅಟೆನ್ಷನನ್ನು ಕೊಡೋದನ್ನು ನಿಲ್ಲಿಸಿಬಿಟ್ಟು ಸೆಲ್ಫ್ ರೆಸ್ಪೆಕ್ಟನ್ನು ತನ್ನ ಹತ್ರನೇ ಇಟ್ಕೊಂಡ್ಬಿಟ್ಟು ತನ್ನ ಲೈಫಿಗೆ ಒಂದು ಗೋಲನ್ನು ಸೆಟ್ ಮಾಡಿಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಪ್ಪ ಅಂತಂದರೆ ಇವಳ ಸೊಕ್ಕು ಮುರಿದೋಗತ್ತೆ, ಇವಳು ತನಗೇ ಬರ್ತಾಳೆ.
ಆದರೆ ಗಂಡು ಮಕ್ಕಳಿಗೆ ಅಷ್ಟೊಂದು ಗಟ್ಸ್ ಇರಲ್ಲ, ಭಾಳಷ್ಟು ಜನ ಸಿಂಪ್ಗಳಾಗಿರ್ತಾರೆ. ಸೊ ಅವಳು ಬಿಟ್ಟು ಹೋಗ್ತಾ ಇದ್ದೀನಿ ಅಂತಂದರೆ ಬಿಟ್ಬಿಡಿ, ಅವಳನ್ನು ಕಳಿಸ್ಕೊಟ್ಬಿಡಿ, ಹೋಗು ಅಂತ ಹೇಳ್ಬಿಡಿ. ನೀನಿಲ್ಲ ಅಂತಂದರೆ ಮತ್ತೆ ಅವಳು ಬರ್ತಾಳೆ. ಸೊ ಅದರಲ್ಲೇನು ಬೇಜಾರು ಮಾಡ್ಕೊಳ್ಳೋದಿದೆ? ಜಗತ್ತಿನಲ್ಲಿ ಏನು ಸಂಖ್ಯೆ ಕಡಿಮೆ ಇದೆನಾ? 800 ಕೋಟಿ ಜನ ಇದ್ದಾರೆ ಗುರು. ಸೊ ಒಬ್ಬರಿಗಾಗಿ ನಿಮ್ಮ ಜೀವನವನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ, ನಿಮ್ಮ ಲೈಫನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾರಾದರೂ ಬಿಟ್ಟೋದ್ರು ಅಂತೇಳಿ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡು ಬೆನ್ನಿಂದ ಹೋಗ್ಬಿಡಿ, ಇಲ್ಲವೇ ಸತ್ತೋಗೋಕೆ ಹೋಗ್ಬಿಡಿ. ಫೋಕಸ್ ಆನ್ ಯುವರ್ ಲೈಫ್, ಸೆಟ್ ಗೋಲ್ಸ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಗೋಲ್ಸ್. ಇದೇ ಸೊಲ್ಯೂಷನ್ ಆಗಿದೆ. ಸೊ ನೀವೇನಾದರೂ ಈ ಬಿಟ್ಟೋಗೋರನ್ನು ತಡೆಯೋಕೆ ಪ್ರಯತ್ನ ಮಾಡಿದ್ರಪ್ಪ ಅಂತಂದರೆ ನೀವು ನಿಮ್ಮ ಕಂಟ್ರೋಲನ್ನು ಕಳ್ಕೊತೀರ. ಸೊ ನೀವು ಇವರನ್ನು ಹತ್ತು ಕರೆದು ಕೈಕಾಲು ಬಿದ್ದು ನಿಮ್ಮ ಲೈಫಲ್ಲೇ ಇರುವಂತೆ ತಡೆದ್ರೂ ಕೂಡ ನೀವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಸೊ ಇವ್ರೇನು ಮಾಡ್ತಾರೆ, ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತಲ್ಲ, ನಾನು ಬಿಟ್ಟು ಹೋಗ್ತೀನಿ ಅಂದಾಗಲೂ ಕೂಡ ಈತ ನನ್ನಿಂದಲೇ ಬಂದು ನನ್ನನ್ನು ಕನ್ವಿನ್ಸ್ ಮಾಡಿದ್ದಾನೆ ಅಂತಂದರೆ ಇವರು ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸೋಕೆ ಶುರು ಮಾಡಿಬಿಡ್ತಾರೆ. ಇದನ್ನೇ ಅವರು ನಿಮ್ಮ ವೀಕ್ನೆಸ್ ಅಂತ ಅಂದ್ಕೊಂಡ್ಬಿಟ್ಟು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನನ್ನ ಗಂಡ ಏನು ಬಿಡು, ನನ್ನ ಬಾಯ್ ಫ್ರೆಂಡ್ ಏನು ಬಿಡು, ಬುದ್ಧಿನೇ ಇಲ್ಲ ಅದಕ್ಕೆ. ಸೊ ನಾನಂತೂ ಇವನ್ನ ಹೆದರಿಸಿಟ್ಟಿದ್ದೀನಿ ಅಂಥೇಳಿ ಇವರು ಮನಸ್ಸಿಗೆ ಬಂದಂತೆ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇವರು ಆಡಿದ್ದೇ ಆಟ ಆಗಿಬಿಡತ್ತೆ, ಇವರು ಹೇಳಿದ್ದೇ ವೇದವಾಕ್ಯ ಆಗಿಬಿಡತ್ತೆ. ಸೊ ಇವರು ಮನಸ್ಸಿಗೆ ಬಂದಂತೆ ವರ್ತಿಸ್ತಾರೆ. ಇಲ್ಲಿ ನಿಮ್ಮ ಒಂದು ಅಸ್ತಿತ್ವಕ್ಕೆ, ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಆಸೆ ಆಕಾಂಕ್ಷೆ ಬಯಕೆಗಳಿಗೆ ಯಾವುದೇ ಬೆಲೆ ಇರಲ್ಲ. ನೀವು ಬರೀ ದುಡಿಯೋದಿದೆ, ಅವಳ ಕೈಗೆ ಎಲ್ಲವನ್ನ ಕೊಡೋದಿದೆ, ಅವಳು ಹೇಳಿದಂಗೆ ನೀವು ಕುಣಿಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ ಅಸ್ತಿತ್ವವೇ ಹೋಯ್ತಲ್ಲ. ಸೊ ಇದು ಉಲ್ಟಾ ಕೂಡ ಆಗತ್ತೆ. ನೀವು ಹೆಂಡತಿಯಾಗಿದ್ದೀರಾ, ನಿಮ್ಮ ಗಂಡನಿಗೆ ಈ ರೀತಿಯಾದ ಅವಕಾಶಗಳನ್ನು ಕೊಟ್ಟರೆ ಅವನು ಅದೇ ರೀತಿ ಮಾಡ್ತಾನೆ. ಅಂದರೆ ನೀವು ಒತ್ತಾಯಪೂರ್ವಕವಾಗಿ ಇವರನ್ನು ಕಾಡಿ ಬೀಡಿ ನನ್ನ ಜೊತೆ ಇರು ಅಂತೇಳಿ ಅವ್ರ ಜೊತೆ ನೀವು ಇದ್ದರೆ ನಿಮಗೆ ಇದೇ ಪರಿಸ್ಥಿತಿ ಆಗೋದಿದೆ. ಸೊ ಲೈಫ್ ಲಾಂಗ್ ಇವರು ನಿಮ್ಮನ್ನು ಕೊರಗಿಸಿ ನೋವು ಕೊಟ್ಟು ಅವಮಾನ ಮಾಡಿ ನಿಮ್ಮನ್ನು ಸಾಯಿಸ್ತಾರೆ. ಸೊ ಅದ್ರ ಬದಲಿಗೆ ಹೋಗ್ತಾ ಇದ್ದೀನಿ ಅಂತ ಇದ್ದಾನೆ ಅಂತಂದರೆ ಕಳಿಸ್ಕೊಟ್ಬಿಡಿ. ನಿಮ್ಮ ಬಾಯ್ ಫ್ರೆಂಡ್ ಇರಲಿ, ಗರ್ಲ್ ಫ್ರೆಂಡ್ ಇರಲಿ, ಗಂಡ ಇರಲಿ, ಹೆಂಡತಿ ಇರಲಿ ಅಥವಾ ದೋಸ್ತುಗಳಿರಲಿ, ಬಿಟ್ಟೋಗ್ತೀನಿ ಅಂತ ಇದ್ದಾರಲ್ಲ, ಗೋ ಫಸ್ಟ್ ಹೋಗು. ಪೀಡೆ ತೊಲಗಿತು ಅಂತ ಅಂದ್ಕೊಂಡ್ಬಿಟ್ಟು ನೀವು ಖುಷಿ ಆಗಬೇಕು. ಬ್ರೇಕಪ್ ಆದ ನಂತರವೇ ಹುಡುಗರು ಶೈನ್ ಆಗ್ತಾರೆ. ನಿಮಗೆ ಪೇನ್ ಆದಾಗಲೇ ಗೇನ್ ಆಗುತ್ತೆ. ಸೊ ಈ ಪೇನನ್ನೇ ನೀವು ಮೋಟಿವೇಶನ್ ಥರ ತೊಗೊಳ್ಳಿ, ಮುಂದೆ ಹೋಗಿ. ಸೊ ನೀವೇನಾದರೂ ಅವಳನ್ನು ಕಾಡಿ ಬೇಡಿ ನಿಮ್ಮ ಲೈಫಲ್ಲಿ ಇಳ್ಕೊಂಡ್ಬಿಟ್ರೆ ಇಲ್ಲಿದ್ದಂಗೆ ಆಗತ್ತೆ. ಅವಳು ನಿಮ್ಮ ಎದೆ ಮೇಲೆ ಹತ್ತಿ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಇದೇನಿದೆ ಎಲ್ಲ ದಿಲ್ಲು, ಇದು ನಿಮ್ಮ ಲೈಫ್ ಆಗಿಬಿಡತ್ತೆ. ನೀವು ಆಗಿಬಿಡ್ತೀರ, ಅವಳ ಹತ್ರ ಒಂದು ಸೂಜಿ ನೀವೇ ಕೊಟ್ಬಿಡ್ತೀರ. ಸೊ ಅವಳು ನಿಮಗೆ ಹೆದರಿಸ್ತಾ ಇರ್ತಾಳೆ ಎನಿ ಟೈಮ್. ನಿನ್ನ ಪಂಕ್ಚರ್ ಮಾಡ್ತೀನಿ ಅಂತೇಳಿ ಹಿಂಗೆ ಹೆದರಿಸ್ತಾ ಇರ್ತಾಳೆ. ಸೊ ಇಷ್ಟೆಲ್ಲ ನೋವು, ಭಯ, ಅವಮಾನ, ಯಾತನೆಯಲ್ಲಿ ಬದುಕೋದಕ್ಕಿಂತ ಅವಳನ್ನು ಕಳಿಸ್ಕೊಟ್ಬಿಡಿ. ಸೊ ಅವಳಿಗೆ ಏನು ಇಷ್ಟನೋ ಅದನ್ನು ಮಾಡ್ಕೊತ ಅವಳು ತಿರುಗಲಿ. ಸೊ ನೀವ್ಯಾಕೆ ಸುಮ್ಮನೆ ಸಾಯೋ ತನಕ ಒದ್ದಾಡಿ ಪ್ರತಿದಿನ ಕೊರಗಿ ಸಾಯ್ತೀರ? ಬಿಟ್ಟುಬಿಡಿ, ಇದೇ ನಿಮಗೆ ಬೆಟರ್ ಇದೆ. ಕೆಲವೊಂದಿಷ್ಟು ವ್ಯಕ್ತಿಗಳನ್ನು, ಕೆಲವೊಂದಿಷ್ಟು ಸಂಗತಿಗಳನ್ನು, ಕೆಲವೊಂದಿಷ್ಟು ವಸ್ತುಗಳನ್ನು ಬಿಡೋದ್ರಲ್ಲೇ ನಿಮ್ಮ ಹಿತ ಇರುತ್ತೆ. ಬ್ರೇಕಪ್ ಒಂದು ಬ್ಲೆಸ್ಸಿಂಗ್ ಆಗಿದೆ, ಡೈವರ್ಸ್ ಒಂದು ಡಬಲ್ ಬ್ಲೆಸ್ಸಿಂಗ್ ಆಗಿದೆ. ಸೊ ನಿಮಗೆ ಬ್ರೇಕಪ್ ಆಯಿತು, ಡೈವರ್ಸ್ ಆಯ್ತು ಅಂತೇಳಿ ಕೊರಗೋ ಅವಶ್ಯಕತೆ ಇಲ್ಲ, ಸಾಯೋ ಅವಶ್ಯಕತೆಯೂ ಇಲ್ಲ. ಇದನ್ನು ನೀವು ಸೆಲೆಬ್ರೇಟ್ ಮಾಡಿ. ಸೊ ಇದು ನಿಮ್ಮ ಲೈಫಲ್ಲಿ ಮತ್ತೊಮ್ಮೆ ಎದ್ದು ನಿಲ್ಲೋಕ್ಕೆ ಒಂದು ಸುವರ್ಣಾವಕಾಶವಾಗಿದೆ. ಇದೇನು ಕೆಟ್ಟದ್ದಲ್ಲ, ಇದೊಂದು ಬ್ಲೆಸ್ಸಿಂಗ್ ಆಗಿದೆ, ಒಂದು ಗೋಲ್ಡನ್ ಅಪಾರ್ಚುನಿಟಿ ಆಗಿದೆ. ಇದನ್ನೇ ಅವಕಾಶ ಅಂತ ಬಳಸ್ಕೊಂಡ್ಬಿಟ್ಟು ನಿಮ್ಮ ಲೈಫಲ್ಲಿ ಗೆದ್ದು ತೋರಿಸಿ, ಎದ್ದು ನಿಲ್ಲಿ. ಕೊರಗೋಕ್ಕೆ ಹೋಗ್ಬಿಡಿ, ಹೋಗೋರನ್ನು ಬಿಟ್ಟುಬಿಡಿ. ನೀವು ನಿಮ್ಮನ್ನು ಕಂಟ್ರೋಲ್ ಮಾಡಬಹುದು, ಅವಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವಳು ಅನ್ಸರ್ಟನ್ ಇದ್ದಾಳೆ, ಚಂಚಲ ಇದ್ದಾಳೆ, ಅವಳನ್ನು ನೀವು ನಿಲ್ಸೋಕ್ಕಾಗಲ್ಲ. ಅವಳು ಹೋಗ್ತಾ ಇದ್ದೀನಿ ಅಂತಂದರೆ ಕಳಿಸ್ಕೊಟ್ಬಿಡಿ, ನೀವು ಹ್ಯಾಪಿಯಾಗಿರಿ. ನೀವು ನಿಮ್ಮ ಲೈಫಲ್ಲಿ ಮೊದಲು ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲೀರಿ. ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿದ ನಂತರ ನಿಮಗೆ ಟೈಮ್ ಫ್ರೀಡಮ್ ಸಿಗುತ್ತೆ. ಟೈಮ್ ಫ್ರೀಡಮ್ ಸಿಕ್ಕಾಗ ಮನಿ ಮ್ಯಾನೇಜ್ಮೆಂಟನ್ನು ಮಾಡಿಬಿಟ್ಟು ಮನಿ ಫ್ರೀಡಮನ್ನು ಅಂದರೆ ಫೈನಾನ್ಷಿಯಲ್ ಫ್ರೀಡಮನ್ನು ಕೂಡ ಅಚೀವ್ ಮಾಡಿ. ಸೊ ನಿಮ್ಮ ಹತ್ರ ಟೈಮ್ ಫ್ರೀಡಮು ಇದೆ, ಫೈನಾನ್ಷಿಯಲ್ ಫ್ರೀಡಮು ಇದೆ ಅಂತಂದರೆ ನಿಮ್ಮ ಹತ್ರ ಹುಡುಗಿಯರ ಲೈನ್ ಹತ್ತಿಬಿಡುತ್ತೆ. ಸೊ ನೀವು ಯಾರ ಹತ್ರನೂ ಕೂಡ ಸ್ನೇಹ, ಪ್ರೀತಿ, ಸಂಬಂಧ, ಮದುವೆ ಅಂತೇಳಿ ಭಿಕ್ಷೆ ಬೇಡುವ ಅವಶ್ಯಕತೆ ಬರಲ್ಲ. ಸೊ ನೀವು ಇದನ್ನು ಸಂಪಾದನೆ ಮಾಡಿ. ನಿಮ್ಮ ಹತ್ರ ಟೈಮು ಇದೆ, ದುಡ್ಡು ಇದೆ ಅಂತಂದರೆ ನೀವು ಎಷ್ಟು ಬೇಕಾದರೂ ಕ್ವಾಲಿಟಿ ರಿಲೇಷನ್ಶಿಪ್ಗಳನ್ನ ಬಿಲ್ಡ್ ಮಾಡ್ಬೋದು. ಅದಕ್ಕಾಗಿ ಫಸ್ಟು ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ. ನಿಮಗೇನಾದರೂ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ನಾನು ಹೇಳೋದಿಷ್ಟೇ, ಯಾರು ನಿಮ್ಮೊಂದಿಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತಾರಲ್ಲ ಅವರನ್ನು ಹೋಗೋಕ್ಕೆ ಬಿಟ್ಬಿಡಿ. ನೀವು ನೆಮ್ಮದಿಯಾಗಿ ಬದುಕಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.